ಕೇಂದ್ರ ಸರ್ಕಾರ ಶ್ರೀಮಂತರ ಸಾಲವನ್ನ ಮನ್ನಾ ಮಾಡಿದ್ಯಾ? ಪ್ರಿಯಾಂಕ್ ಖರ್ಗೆ ಅವರು ಸಾಕಷ್ಟು ಓದ್ಕೊಂಡಿದ್ದಾರೆ. ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತು, ಏನು ಮುಚ್ಚಿಡಬೇಕು ಅಂತ ಗೊತ್ತು. ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ರು. ಪ್ರಿಯಾಂಕ್ ಖರ್ಗೆ ಅವರ ಆ ಆತ್ಮವಿಶ್ವಾಸದ ಮಾತು ಅಷ್ಟು ಧೈರ್ಯದಿಂದ ಹೇಳ್ತಾ ಇದ್ದಾರಲ್ಲ, ಇದೇ ನಿಜನ? ಹಾಗಾದ್ರೆ ಬರೀ ರೈಟ್ ಆಫ್ ಮಾಡಿದ್ರು ಅಂತ ಹೇಳ್ತಾ ಹೋದ್ರು. ಅದನ್ನೇ ಸತ್ಯ ಅಂತ ಪ್ರೂವ್ ಮಾಡಕ್ ಹೊರಟು. ಬ್ಯಾಂಕ್ಗಳು ಸರ್ವನಾಶ ಆಗೋದನ್ನು ತಪ್ಪಿಸೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ಹೊಸದೊಂದು ಸಿಸ್ಟಮ್ ತಂದಿತ್ತು. ಹಾಗಾದ್ರೆ ನಿರ್ಮಲಾ ಸೀತಾರಾಮನ್ ಹೇಳಿದಂಥ ರೈಟ್ ಆಫ್ಗೂ ಪ್ರಿಯಾಂಕ್ ಖರ್ಗೆ ಹೇಳಿದಂಥ ಸಾಲ ಮನ್ನಾಕ್ಕೂ ಏನು ವ್ಯತ್ಯಾಸ? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರ 16 ಲಕ್ಷ ಕೋಟಿ ರೂಪಾಯಿನಷ್ಟು ಭಾರೀ ಮೊತ್ತದ ಸಾಲವನ್ನು, ಅದರಲ್ಲೂ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡಿದ್ಯಾ? ಇಂಥದ್ದೊಂದು ಚರ್ಚೆ ಇವತ್ತು ವಿಧಾನಸಭೆಯಲ್ಲಿ ನಡೀತು, ಕರ್ನಾಟಕ ರಾಜ್ಯ ವಿಧಾನಸಭೆಯಲ್ಲಿ. ಈ ಮಾತನ್ನ ಎತ್ತದವರು ಬೇರೆ ಇನ್ಯಾರೂ ಅಲ್ಲ, ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ಅವರು. ಕೇಂದ್ರ ಸರ್ಕಾರ ಶ್ರೀಮಂತರ ಸಾಲ ಮನ್ನಾ ಮಾಡ್ಲಿಕ್ಕಾಗತ್ತೆ, ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ಏನ್ರಿ ನಿಮಗೆ ಆಗಲ್ಲ, ಯಾಕ್ರಿ ಆಗಲ್ಲ? ಈ ರೀತಿಯ ಪ್ರಶ್ನೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ಹಾಕ್ತಾ ಇದ್ರು. ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ರು, ಕೇಂದ್ರ ಸರ್ಕಾರ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡಿದೆ ಅಂತ ಬಹಳ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ರು. ಅವ್ರು ಏನು ಹೇಳ್ತಾ ಇದ್ರು ಒಂದ್ಸಲಿ ನೋಡ್ಕೊಂಡ್ಬರೋಣ. ಎಲ್ಲದವ್ರು ಅವಾಗಿಂದ ಕೇಳ್ತಾ ಇದ್ರು ಅಂಶ ಎಲ್ಲಿಂದ ಅಂತ. ಇದು ಅವ್ರು ಸೃಷ್ಟಿ ಮಾಡಿದಲ್ಲ, ಇಟ್ಸ್ RBI ಡೇಟಾ. ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸೆಂಟ್ ಮಾಡಿರುವಂತ ಡೇಟಾ ಪಾರ್ಲಿಮೆಂಟ್ ನಲ್ಲಿ. ಇಟ್ ಈಸ್ ನಾಟ್ ಹಿಸ್ ಮೇಕಿಂಗ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಸೆಡ್ ದಟ್ ಮೋರ್ ದನ್ 16 lakh crores non-performing assets loans have been written off by public sector banks. ಇದು ನಿರ್ಮಲಾ ಸೀತಾರಾಮನ್ ಮಾಡಿಟ್ಟಿದ್ರು. ಇದು ಗಾಳಿಯಲ್ಲಿ ಗುಂಡಲ್ಲ, ಗಾಳಿ ಗುಂಡಲ್ಲ. ಕೇಂದ್ರ ಅಂಕಿಅಂಶಗಳಿವು. ಇದು ದಯವಿಟ್ಟು ಕ್ಷಮಿಸಬೇಕು ಸರ್, ನೀವು ತಿಳ್ಕೊಳ್ಳಿ. ನಿರ್ಮಲಾ ಸೀತಾರಾಮನ್ ಅವರು ಶಿ ಇಸ್ ಪ್ಲೇಸ್ಡ್ ಇಟ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್. ಕೇಂದ್ರ ಸರ್ಕಾರನೇ ಮನ್ನಾ ಮಾಡ್ತು, ಕೇಂದ್ರ ಸರ್ಕಾರ ಮಾಡಿದೆ. ಮಾತಾಡ್ತಾ ಇದ್ದಾರಲ್ಲ ಸರ್, ನಿಮ್ಗೆ ಬಿಸ್ನೆಸ್ ಮಾಡೋದು ಗೊತ್ತಿದೆ. ಬ್ಯಾಡ್ ಲೋನ್ಸ್ ರೈಟ್ ಆಫ್ ಮಾಡ್ತೀರಲ್ಲ, ರೈತರದ್ದು ರೈಟ್ ಆಫ್ ಮಾಡಿ. ಬ್ಯಾಂಕ್ ಸಂಬಂಧ ಇರುತ್ತೆ, ಮತ್ತೆ ಸಾಲ ಮನ್ನಾ ಮಾಡಿ ಸರ್ಕಾರಕ್ಕೆ ಸಂಬಂಧ ಇರುತ್ತೆ. ಶ್ರೀಮಂತರದ್ದು ಯಾಕೆ ಮಾಡ್ತಾ ಇದ್ದೀರಾ? 16 ಲಕ್ಷ ಕೋಟಿ ರೂಪಾಯಿ ಶ್ರೀಮಂತರ ಸಾಲ ಮನ್ನಾ ಆಗುತ್ತೆ, ಬಡವರ ಸಾಲ ಮನ್ನಾ ಯಾಕೆ ಡೇಟಾ ಎಲ್ಲಿಂದ ಬಂದಿದೆ ಅಂತ ಕೇಳಿದ್ರೆ, ಡೇಟಾ ಎಲ್ಲಿಂದ ಬಂದಿದ್ದು? RBI ಇಂದ ಬಂದಿದ್ದು. ಯಾರು ಪ್ರೆಸೆಂಟ್ ಮಾಡಿದ್ದು? ನಿರ್ಮಲಾ ಸೀತಾರಾಮನ್ ಪ್ರೆಸೆಂಟ್ ಮಾಡಿದ್ದು. ಎಲ್ಲಿ ಪ್ರೆಸೆಂಟ್ ಮಾಡಿದ್ದು? ಪಾರ್ಲಿಮೆಂಟ್ ಅಲ್ಲಿ. ನೋಡಿದ್ರಲ್ಲ, ಎಷ್ಟು ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ, ಎಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೇ ಲೋಕಸಭೆಯ ಕಲಾಪದಲ್ಲಿ ಪಾರ್ಲಿಮೆಂಟ್ ಹಾಲ್ನಲ್ಲಿ ನಿಂತ್ಕೊಂಡು ಈ ಮಾತನ್ನು ಆಡಿದ್ದಾರೆ. ಏನು? ಕೇಂದ್ರ ಸರ್ಕಾರ 16.35 ಲಕ್ಷ ಕೋಟಿ ರೂಪಾಯಿಗಳನ್ನು ರೈಟ್ ಆಫ್ ಮಾಡಿಬಿಟ್ಟಿದೆ. ಇದು ನಾವ್ಯಾರೋ ಹೇಳ್ತಿರೋದಲ್ಲ, ಕಾಂಗ್ರೆಸ್ನವ್ರು ಹೇಳ್ತಿರೋದಲ್ಲ ಸ್ವಾಮಿ. ಇದು ನಿರ್ಮಲಾ ಸೀತಾರಾಮನ್ ಪಾರ್ಲಿಮೆಂಟ್ನಲ್ಲಿ ಹೇಳಿರುವಂಥದ್ದು ಅಂತ ಪದೇ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರು. ಅದ್ರ ಜೊತೆ ಮುಂದುವರೆದು ಅವ್ರು ಹೇಳ್ತಾರೆ, ನೋಡಿದ್ರಿ ನೀವು, ಶ್ರೀಮಂತರ ಸಾಲ ಮನ್ನಾ ಮಾಡಲಿಕ್ಕಾಗತ್ತೆ ಕೇಂದ್ರ ಸರ್ಕಾರಕ್ಕೆ, ಬಡವರ ಸಾಲ ಮನ್ನಾ ಮಾಡೋಕ್ಕೆ ಹೇಳ್ರಿ ಸ್ವಾಮಿ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಅಂತ. ಇದನ್ನು ನಾನು ನೋಡ್ತಾ ಕೂತಿದ್ದೆ. ನನಗೂ ಒಂದು ಸಲ ಆಶ್ಚರ್ಯ ಆಯಿತು. ಪ್ರಿಯಾಂಕ್ ಖರ್ಗೆ ಅವರ ಆ ಆತ್ಮವಿಶ್ವಾಸದ ಮಾತು ಅಷ್ಟು ಧೈರ್ಯದಿಂದ ಹೇಳ್ತಾ ಇದ್ದಾರಲ್ಲ, ಇದೇ ನಿಜನ? ಹಾಗಾದರೆ ನನಗೆ ಗೊತ್ತಿರೋ ಮಟ್ಟಿಗೆ 16 ಲಕ್ಷ ಕೋಟಿ ರೂಪಾಯಿ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡಿರುವಂಥದ್ದು ನನ್ನ ಗಮನಕ್ಕಂತೂ ಬಂದಿಲ್ಲ. ಅಥವಾ ಗಮನಕ್ಕೆ ಬರದೆ ಹೋಗಿರ್ಬೋದಾ? ಒಂದ್ಸಲಿ ಚೆಕ್ ಮಾಡೋಣ ಅಂತ ನಾನು ಒಂದಷ್ಟು ಸರ್ಚ್ ಮಾಡ್ತಾ ಕೂತ್ಕೊಂಡೆ. ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ನಿಜ, ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದು ನಿಜ. ಏನು? ಮಾರ್ಚ್ 2025ರಲ್ಲಿ ನಮ್ಮ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಈ ಮಾತನ್ನು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? 2014ರಿಂದ 2024 ಅವಧಿಯಲ್ಲಿ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು 16.35 ಲಕ್ಷ ಕೋಟಿ ರೂಪಾಯಿಗಳನ್ನು ರೈಟ್ ಆಫ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅರೆ, ಖರ್ಗೆ ಅವರು ಸತ್ಯನೇ ಹೇಳ್ತಿದ್ದಾರಲ್ಲ, ನನಗೆ ಆಶ್ಚರ್ಯ ಆಯಿತು. ಇಲ್ಲಿ ಅವರು ರೈಟ್ ಆಫ್ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಖರ್ಗೆ ಅವರು ಸಾಲ ಮನ್ನಾ ಶ್ರೀಮಂತರದ್ದು ಅಂತ ಹೇಳ್ತಾ ಇದ್ದಾರೆ.
ಇನ್ನೊಂದು ಸ್ವಲ್ಪ ಸರ್ಚ್ ಮಾಡೋಣ ಅಂತ ಹೋದೆ. ಆಗ ನಿಜವಾದ ಸತ್ಯ ಏನು ಅನ್ನೋದು ಗೊತ್ತಾಯಿತು. ಅದೇ ಭಾಷಣದಲ್ಲಿ ನಿರ್ಮಲಾ ಸೀತಾರಾಮನ್ ಮುಂದುವರೆದು ಹೇಳಿದರು. ಏನಂತ? ಈ 10 ವರ್ಷದಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು 16.35 ಲಕ್ಷ ಕೋಟಿ ಸಾಲವನ್ನು ರೈಟ್ ಆಫ್ ಮಾಡಿವೆ. ಆದರೆ ಹಾಗಂದುಬಿಟ್ಟು ಸಾಲಗಾರರು ಯಾರಿದ್ದಾರೆ, ಯಾರಿಗೆ ಸಾಲ ಕೊಟ್ಟಿದ್ದೇವೆ ನಾವು, ಅವರು ಸಾಲದಿಂದ ಮುಕ್ತರಾದರು ಅಂತ ಅಲ್ಲ, ಅವರಿಂದ ಸಾಲ ವಸೂಲಿ ಮಾಡುವ ಎಲ್ಲ ಹಕ್ಕು ಅಧಿಕಾರ ಆಯಾ ಬ್ಯಾಂಕ್ಗಳಿಗೆ ಇರುತ್ತೆ. ಇದನ್ನು ಸ್ಪಷ್ಟವಾಗಿ ಹೇಳಿದರು ನಿರ್ಮಲಾ ಸೀತಾರಾಮನ್. That when we say a loan is written off, it is not as if it has been completely waived off. The defaulter doesn't escape consequences. Action is taken through courts, action is taken through the IBC process, and recovered monies are restored to the banks. ಆದರೆ ಆ ಎರಡನೇ ಭಾಗವನ್ನು ಬಿಟ್ಟೇ ಬಿಟ್ಟರು ಪ್ರಿಯಾಂಕ್ ಖರ್ಗೆ ಅವರು. ಬರೀ ರೈಟ್ ಆಫ್ ಮಾಡಿದ್ರು ಅಂತ ಹೇಳ್ತಾ ಹೋದರು. ಅದನ್ನೇ ಸತ್ಯ ಅಂತ ಪ್ರೂವ್ ಮಾಡೋಕೆ ಹೊರಟರು. ಹಾಗಾದರೆ ನಿರ್ಮಲಾ ಸೀತಾರಾಮನ್ ಹೇಳಿದಂಥ ರೈಟ್ ಆಫ್ಗೂ ಪ್ರಿಯಾಂಕ್ ಖರ್ಗೆ ಹೇಳಿದಂಥ ಸಾಲ ಮನ್ನಾಕ್ಕೂ ಏನು ವ್ಯತ್ಯಾಸ? ಇಲ್ಲೇ ಇರೋದು. ಈ 2 ಪದಗಳನ್ನು ಇಟ್ಟುಕೊಂಡು ಪ್ರಿಯಾಂಕ್ ಖರ್ಗೆ ಅವರು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ರು. ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರ್ತದೆ ವೇವ್ ಆಫ್ ಅಂದ್ರೇನು, ರೈಟ್ ಆಫ್ ಅಂದ್ರೇನು ಅಂತ. ಸಾಲದಿಂದ ಮುಕ್ತಿ, ಸಾಲ ಮನ್ನಾ. ರೈಟ್ ಆಫ್ ಅಂತಂದರೆ ಅದು ಒಂದು ಟೆಕ್ನಿಕಲ್ ಪ್ರೋಸೆಸ್. ಈ ರೈಟ್ ಆಫ್ನಿಂದ ಬ್ಯಾಂಕ್ಗಳಿಗೆ ಅನುಕೂಲ. ಈ ವೇವ್ ಆಫ್ ಅಂದರೆ ಮನ್ನಾ. ಈ ಮನ್ನಾ ಅನ್ನೋದು ಇಟ್ಸ್ ಅ ಪೊಲಿಟಿಕಲ್ ಡಿಸಿಷನ್, ಯಾವುದೇ ಸರ್ಕಾರಗಳು ತೆಗೆದುಕೊಳ್ಳುವಂಥದ್ದು. ಅದರಿಂದ ಸಾಲ ಪಡ್ಕೊಂಡವ್ರಿಗೆ ಅನುಕೂಲ. ಅರ್ಥ ಆಯ್ತಲ್ಲ? ಸೊ ರೈಟ್ ಆಫ್ ಅನ್ನುವಂಥದ್ದು ನರೇಂದ್ರ ಮೋದಿ ಸರ್ಕಾರ ಬಂದ ನಂತರದಲ್ಲಿ ತಂದಂತಹ ಹೊಸದೊಂದು ಪ್ರೋಸೆಸ್. ರೈಟ್ ಆಫ್ ಅಂದರೆ ಸಾಲ ಮನ್ನಾ ಅಲ್ಲ. ನಾನೀಗ ಸ್ಪಷ್ಟವಾಗಿ ನಿಮಗೆ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತೇನೆ. ಸಪೋಸ್ ಮನೆ ಅಂತ ಇಟ್ಕೊಳ್ಳಿ. ಮನೆಯಲ್ಲಿ ನಿಮಗೆ ತಿಂಗಳ ಲೆಕ್ಕ ಬರೆಯುವಂಥ ಅಭ್ಯಾಸ ಇರುತ್ತೆ. ಮನೇಲಿ ಇದಕ್ಕಿಷ್ಟು ಖರ್ಚಾಯಿತು, ಇದಕ್ಕಿಷ್ಟು ಖರ್ಚಾಯಿತು, ಅದಕ್ಕಿಷ್ಟು ಖರ್ಚಾಯಿತು. ಯಾರಿಗೋ ಸ್ನೇಹಿತರಿಗೂ ಒಂದಷ್ಟು ದುಡ್ಡು ಕೊಟ್ಟಿರ್ತೀರಿ, ಒಂದು 10,000 ರೂಪಾಯಿ ಕೊಟ್ಟಿರ್ತೀರಿ. ಅವರು ತಿಂಗಳ ಇಷ್ಟು ಕೊಡ್ತೀನಪ್ಪ ಕೊಡು ಅಂತ ಹೇಳಿರ್ತಾರೆ. ಸೊ ಅದನ್ನು ಆ ಮೊದಲನ ತಿಂಗಳ ಲೆಕ್ಕದಲ್ಲಿ ಬರೆದಿರ್ತೀರಿ, ನಾನು 10,000 ರೂಪಾಯಿ ಇಂಥವ್ರಿಗೆ ಕೊಟ್ಟೆ ಅಂತ. 2ನೇ ತಿಂಗಳು ಅವರು ಅದರಲ್ಲಿ 2,000 ರೂಪಾಯಿ ವಾಪಸ್ ಕೊಡ್ತಾರೆ. ಅವನಿಂದ 2,000 ರೂಪಾಯಿ ಬಂತು ಅಂತ 2ನೇ ತಿಂಗಳ ಲೆಕ್ಕದಲ್ಲಿ ಬರೀತೀರಿ. ಆದರೆ 3, 4, 5, 6, 7ನೇ ತಿಂಗಳಲ್ಲಿ ನಿಮ್ಮ ಸ್ನೇಹಿತರಿಂದ ಆ ದುಡ್ಡು ವಾಪಸ್ ಬರೋದೇ ಇಲ್ಲ. ಹಾಗೇನು ಮಾಡ್ತೀರಿ? ನಾನು ನನ್ನ ಸ್ನೇಹಿತನಿಗೆ 10,000 ಕೊಟ್ಟಿದ್ದೆ, ಅದು ನನ್ನ ದುಡ್ಡು ಅಂತ ಭ್ರಮೇಲಿ ಇರ್ತೀರಾ ನೀವು? ಇರೋದಿಲ್ಲ ಅಲ್ವಾ? ಅದಿರಲಿ, ಪಕ್ಕಕ್ಕೆ ಕೇಳಪ್ಪ, ಈ ತಿಂಗಳದ್ದು ಏನಾಯಿತು, ಈ ತಿಂಗಳದ್ದು ಏನಾಯಿತು ಲೆಕ್ಕ ನೋಡೋಣ, ಆಮೇಲೆ ಅದನ್ನು ಸಪ್ರೇಟಾಗಿ ಅವನನ್ನು ವಿಚಾರಿಸ್ಕೊಳ್ಳೋಣ, ಆಮೇಲೆ ಅವನಿಂದ ಅದನ್ನು ನಾವು ವಸೂಲು ಮಾಡ್ಕೊಳ್ಳೋಣ ಅಂತ ಅಂತೀರಲ್ವಾ? ಅದನ್ನೇ ರೈಟ್ ಆಫ್ ಅನ್ನೋದು. ಈ ಪ್ರೋಸೆಸ್ಸನ್ನು ನರೇಂದ್ರ ಮೋದಿ ಸರ್ಕಾರ ಬಂದ ನಂತರದಲ್ಲಿ RBI ಇದನ್ನು ಜಾರಿಗೆ ತಂತು. ಈ ಒಂದು ವಾಸ್ತವವನ್ನು ಮರೆಮಾಚಿಬಿಟ್ಟು ಪ್ರಿಯಾಂಕ್ ಖರ್ಗೆ ಅವರು ಶ್ರೀಮಂತರ ಸಾಲ ಮನ್ನಾ ಮಾಡಿಬಿಟ್ರು 16.35 ಲಕ್ಷ ಕೋಟಿ ರೂಪಾಯಿ ಅನ್ನುವಂಥ ಹಸಿ ಸುಳ್ಳನ್ನು ವಿಧಾನಸಭೆಯ ಕಲಾಪದಲ್ಲಿ ಹೇಳ್ತಾರೆ. ರೈಟ್ ಆಫ್ ಅನ್ನುವಂಥದ್ದು ಯಾವುದೇ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕಂಡುಬರುವಂತಹ ಒಂದು ಅಕೌಂಟಿಂಗ್ ಅಡ್ಜಸ್ಟ್ಮೆಂಟ್ ಅಷ್ಟೇ. ಹೊಸ ಲೆಕ್ಕಕ್ಕೆ ಹೋಗೋಕ್ಕೆ ಮುಂಚೆ ಹಳೆ ಲೆಕ್ಕವನ್ನು ಚುಕ್ತಾ ಮಾಡುವಂಥ ಒಂದು ಅಕೌಂಟಿಂಗ್ ಅಡ್ಜಸ್ಟ್ಮೆಂಟ್ ಅದು. ಹೊಸ ಬ್ಯಾಲೆನ್ಸ್ ಶೀಟ್ನಲ್ಲಿ ಹಳೆಯ ಸಾಲಗಳು ಕಾಣಬಾರ್ದು. ಅದರಿಂದ ಮತ್ತೆ ಬ್ಯಾಂಕ್ಗಳಿಗೆ ಟ್ಯಾಕ್ಸ್ ಬರ್ಡನ್ ಆಗುತ್ತೆ. ಸೊ ಹಾಗಾಗಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದನ್ನು ಸಪ್ರೇಟಾಗಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ತೋರಿಸೋಣ, NP ಅಂತ ತೋರಿಸೋಣ ಅಂತೇಳಿ ಅದನ್ನು ಸಪ್ರೇಟ್ ಆಗ್ತಿದ್ದಕ್ಕೆ ಆ ಪ್ರೋಸೆಸ್ಸನ್ನು ಮರೆಮಾಚಿಬಿಟ್ಟು ಪ್ರಿಯಾಂಕ್ ಖರ್ಗೆ ಅವರು ಅದನ್ನೇ ಸಾಲ ಮನ್ನಾ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೊಂದು ಮಾತನ್ನು ಪ್ರಿಯಾಂಕ್ ಖರ್ಗೆ ಅವರು ಮುಚ್ಚಿಟ್ರು. ಏನು ಅಂತಂದರೆ, ಇದೇ ಅವಧಿಯಲ್ಲಿ 2014ರಿಂದ 2024 16 ಲಕ್ಷದ ಕೋಟಿ ರೈಟ್ ಆಫ್ ಮಾಡಿದ್ರು ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ರು. ಅದೇ ಭಾಷಣದಲ್ಲಿ ಅವರು ಮುಂದುವರೆದು ಹೇಳಿದರು, ನಾವು 10 ಲಕ್ಷ ಕೋಟಿ ಹಳೆ ಸಾಲವನ್ನು ವಸೂಲು ಮಾಡಿದ್ದೀವಿ ಅಂತಲೂ ಹೇಳಿದರು. ಅಂದರೆ ಅದರಲ್ಲಿ UPA ಸರ್ಕಾರ ಕೊಟ್ಟಂಥ ಸಾಲವೇ ಜಾಸ್ತಿ ಇತ್ತು. ಆ UPA ಸರ್ಕಾರ ಕೊಟ್ಟಂಥ ಸಾಲ ಎಲ್ಲೂ ಅಕೌಂಟಿಂಗಲ್ಲಿ ಬಂದೇ ಇರಲಿಲ್ಲ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ. ಹೇಗೆ ಒಂದು ಸಾಲ ಯಾವುದು ವಾಪಸ್ ಬರದೇ ಇರುವಂಥ ಸಾಲವನ್ನು ಹಿಂದಿನ ಸರ್ಕಾರಗಳು ಮುಚ್ಚಿಟ್ಬಿಟ್ಟಿದ್ವು ಅನ್ನೋದಕ್ಕೆ ಅದು ಉದಾಹರಣೆ. ಹಾಗಾಗಿ ಬ್ಯಾಂಕ್ಗಳು ಸರ್ವನಾಶ ಆಗೋದನ್ನು ತಪ್ಪಿಸೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ಹೊಸದೊಂದು ಸಿಸ್ಟಮ್ ತಂದಿತ್ತು. ಆ ಸಿಸ್ಟಮನ್ನು ಮರೆಮಾಚಿಬಿಟ್ಟು ಪ್ರಿಯಾಂಕ್ ಖರ್ಗೆ ಅವರು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಸಾಕಷ್ಟು ಓದ್ಕೊಂಡಿದ್ದಾರೆ. ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತು, ಏನು ಮುಚ್ಚಿಡಬೇಕು ಅಂತ ಗೊತ್ತು. ಆದರೆ ಜನರು ದಡ್ರಲ್ಲ ಅನ್ನೋದನ್ನು ಪ್ರಿಯಾಂಕ್ ಖರ್ಗೆ ಅವರು ತಿಳ್ಕೋಬೇಕು.